ಬಾತ್ರೂಮಲ್ಲಿ ಕೂಡ ದೊಡ್ಡತ್ತೆ ಬಿಸ್ನೆಸ್ ಮೀಟಿಂಗ್ಸ್ನ ಇಟ್ಕೊಳ್ಳೋದಕ್ಕೋ ಏನೋ ಅಷ್ಟೊಂದು ದುಡ್ಡು ಮಾಡಿದ್ದಾರೆ ಅವರು. ಮೆಸೇಜ್ ಬಂದಿದೆ. ಏನಂತ? ಹಾಯ್ ಮಗ್ನೆ, ಐ ಆಮ್ ಬಿಸಿ ರೈಟ್ ನೌ, ಐ ವಿಲ್ ಕಾಲ್ ಯು ಲೇಟರ್. ಮನೇಲೇ ಇದ್ಕೊಂಡು ಬ್ಯುಸಿ ಅಂತ ಯಾಕೆ ಮೆಸೇಜ್ ಮಾಡಿದ್ದಾರೆ? ನನಗೆ ಅರ್ಥ ಆಯ್ತು. ನಮಗೂ ಅದೇನು ಅಂತ ಹೇಳಕ್ಕ. ಆಗ್ಲೇ ದೊಡ್ಡತ್ತೆ ಫೋನ್ ಮಾಡಿದಾಗ ವಿಶಾಲ್ ಲಿಫ್ಟ್ ಮಾಡ್ಲಿಲ್ವಲ್ಲ, ಅದಕ್ಕೆ ಇವಾಗ ಅವ್ರು ಕೂಡ ಇವನ್ ಫೋನನ್ನ ಎತ್ತಬಾರ್ದು ಅಂತ ಅನ್ಕೊಂಡಿರ್ತಾರೆ. ಮುಯ್ಗೆ ಮುಯ್. ಅಕ್ಕ, ದೊಡ್ಡಮ್ಮ ಯಾವಾಗ್ಲೂ ಆ ರೀತಿ ಅನ್ಕೊಳಲ್ಲ, ಯಾವುದೇ ಕಾರಣಕ್ಕೂ ಆ ರೀತಿ ಯೋಚನೆನೂ ಮಾಡಲ್ಲ. ಏನೋ ವಿಶಾಲ್, ನಾನಂತೂ ಹೋಗ್ತೀನಿ. ಅವ್ರ ಸುತ್ತಮುತ್ತ ಇಲ್ಲ ಅಂದ್ರೆ ಅವ್ರಿಗೆ ಕೋಪ ಬರುತ್ತೆ. ನೈನಿ, ಯಾಕೋ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ನಿಸ್ತದ. ಬಿಟ್ಬಿಡಿ ಯಜಮಾನ್ರೆ, ಬೈ ಮಿಸ್ಟೇಕ್ ಕಾಲ್ ಬಂದಿರ್ಬೋದು. ಹಾಗೆ ಅನ್ಕೊಳ್ದೆ ಹೋದ್ರೆ ನಾವು ನೆಮ್ಮದಿಯಾಗಿರೋದಕ್ಕಾಗಲ್ಲ ಅನ್ಸುತ್ತೆ. ನೀವಿಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತೀರಾ ಅಂತ ನನಗೆ ಗೊತ್ತಿರ್ಲಿಲ್ಲ ಅತ್ತೆ. ಹೆಣ್ಮಕ್ಳಿಗೆ ರಂಗೋಲಿ ಹಾಕಕ್ ಬರ್ಲಿಲ್ಲ ಅಂದ್ರೆ ಹೇಗೆ? ನನ್ ಗಂಡನ್ಗೆ ಬೇರೆಯವ್ರನ್ನ ರಂಗೋಲಿಯಲ್ಲಿ ನಿಲ್ಸೋದ್ ಗೊತ್ತು. ಹೇಯ್, ತಲೆ ಕೆಟ್ಟವಳೆ ಅಲ್ಲ, ಮಧ್ಯದಲ್ಲಿ ನನ್ನ ಟಾಪಿಕ್ ಯಾಕೆ? ಜಸ್ಟ್ ಫಾರ್ ಫನ್. ಟೈಮ್ ಪಾಸ್ಗೆ ಹಾಲಲ್ಲಿ ರಂಗೋಲಿ ಹಾಕ್ತಾ ಇದ್ದೀರಾ? ಹಾಸಿನಿ ಅಕ್ಕ ಆದ್ರೆ ಟೈಮ್ ಪಾಸ್ ಆಗದೆ ಹೀಗ್ ಮಾಡ್ತಿದ್ದಾರೆ ಅನ್ಕೋಬಹುದು ಚಿಕ್ಕಪ್ಪ. ದೊಡ್ಡತ್ತೆ ಆದ್ರೆ ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡಲ್ವಲ್ಲ. ಆ ಸ್ಮೈಲ್ಗೆ ಅರ್ಥ ಏನ್ ದೊಡ್ಡಮ್ಮ? ನಿಮ್ ಗಾಯತ್ರಿ ದೊಡ್ಡಮ್ಮನ್ ಫೋಟೋ ಇಲ್ಲಿಗೆ ತಗೊಂಡ್ ಬಾ, ಹೇಳ್ತೀನಿ. ಯಾವುದು ಆ ಫೋಟೋನಾ? ಅದೇ. ಏನ್ ಮಾಡ್ತಿದ್ದೀರಾ ಅಕ್ಕ? ಹ, ಗೊತ್ತಿಲ್ಲ. ಗೊತ್ತಿಲ್ದೇನೆ ರಂಗೋಲಿ ಹಾಕ್ತಿದಾರೆ ಆತ್ಗೆ. ದೊಡ್ಡತ್ತೆ ರಂಗೋಲಿ ಹಾಕ್ತಿದ್ರಲ್ವಾ, ಸಹಾಯ ಮಾಡೋಣ ಅಂತ ನಾನು ಹಾಕ್ತಿದ್ದೀನಿ. ನಾನ್ ರೈಟ್ ಹ್ಯಾಂಡಲ್ಲಿ, ದೊಡ್ಡತ್ತೆ ಲೆಫ್ಟ್ ಹ್ಯಾಂಡಲ್ಲಿ ಹಾಕಿದ್ರೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ವಿಶಾಲ್? ದೊಡ್ಡಮ್ಮ, ಫೋಟೋ ತಗೊಂಡ್ ಬಂದೆ. ಫೋಟೋಯಿಂದ ಏನ್ ಕೆಲಸ ಇದೆ? ದೊಡ್ಡಕ್ಕ ತರ ಕೇಳಿದ್ರು ವಿಶಾಲು. ಯಾಕೆ ಅಂತ ನಾನು ಹೇಳ್ತೀನಿ, ಇರು ವಿಶಾಲ್. ಮೊನ್ನೆ ನನ್ನ ತಂಗಿ ಗಾಯತ್ರಿ ದೇವಿದು ಶ್ರಾದ್ದ ಮಾಡಿದ್ರಲ್ಲ, ಅವತ್ತು ತಿಲೋತಮ್ಮ ವಿಚಿತ್ರವಾಗಿ ನಡು ಮನೇಲಿ ಕನ್ನಡಿನ ಒಡೆದು ಹಾಕಿದ್ಲು ಅಂತ ಹೇಳಿದ್ರು. ಯಾರು ಹೇಳಿದ್ರು? ಯಾರೋ ಒಬ್ರು ಹೇಳಿರ್ತಾರ ಬಿಡಿ. ಅದು ಬಿಡು, ದೊಡ್ಡಮ್ಮಂಗೆ ಪೂರ್ತಿ ಹೇಳೋದಕ್ ಬಿಡು. ನಡು ಮನೇಲಿ ಕನ್ನಡಿನ ದೊಡ್ಡ ಮುತ್ತೈದೆ ತಿಲೋತಮ್ಮ ಒಡೆದು ಹಾಕಿದಕ್ಕೆ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಕ್ಕಿರಲ್ಲ. ಆತ್ಮಕ್ಕೆ ಶಾಂತಿ ಕೊಡ್ಸೋದು ಅಂದ್ರೆ ಏನು ಅಮ್ಮೋರೆ? ಗಾಯತ್ರಿ ಅಮ್ಮವರು ಪುನರ್ಜನ್ಮ ತಗೊಂಡಿದಾರಲ್ವಾ? ಆ ವಿಷಯ ನಮಗೂ ಗೊತ್ತು ಅಕ್ಕ. ಆದ್ರೆ ಶಾಂತಿ ಇಲ್ಲದೆ ಇದ್ರೆ ಯಾವ ಸುಖನೂ ಇರಲ್ಲ ಗೊತ್ತಾ? ನಿಂಗೆ ಅರ್ಥ ಆಗದೆ ಮಾತಾಡ್ತಾ ಇದೆಯಾ? ಪುನರ್ಜನ್ಮ ಪಡ್ಕೊಂಡ್ಮೇಲೆ ಮತ್ತೆ ಆತ್ಮಕ್ಕೆ ಶಾಂತಿ ಕೊಡ್ಸಕ್ಕೆ ಯಾಕೆ ನೋಡ್ಬೇಕು? ಹೌದಲ್ವ ದೊಡ್ಡಮ್ಮ? ಯಾರಾದರೂ ಹಾಗೆ ಮಾತಾಡಿದ್ರೆ ಬಯ್ಯೋ ಅಂತ ನೀವೇ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ಹೇಳ್ತಿದ್ರೆ ಆಶ್ಚರ್ಯ ಆಗ್ತಾ ಇದೆ. ಕಂದ ವಿಶಾಲ್, ನನ್ನ ತಂಗಿ ಮತ್ತೆ ಹುಟ್ಟಿದಾಳೆ ಅಂತ ನಿನ್ ಸಾಕ್ತಾಯಿ ತಿಲೋತಮ್ಮನಿಗೆ ಗೊತ್ತಿಲ್ವಾ? ಗೊತ್ತು. ಆದ್ರೂ ಸರಿ, ಅವಳು ಹಠ ಮಾಡಿ ಶ್ರಾದ್ದ ಮಾಡಿದಾಳೆ. ಅವ್ರು ಸಿಟ್ಟು ಮಾಡ್ಕೊಂಡು ಕನ್ನಡಿನ ಒಡೆದಾಕ್ದಾಗ್ಲೆ ಗ್ಲೌಸ್ ಹಾಕೊಂಡಿರೋ ಕೈಯಿಂದ ಮಸಿ ಪುಡಿ ಉದ್ರಕ್ ಶುರು ಆಯ್ತು. ನೋಡಿದ್ರಾ,
ಹಾಗಾಯ್ತು ಅಂದ್ರೆ ಅನಿಷ್ಟ ಅಲ್ವಾ? ಅದಕ್ಕೆ ಆತ್ಮ ವಿಮೋಚನೆಗೆ, ಶಾಂತಿಗೆ ಸಂಬಂಧಪಟ್ಟಿರೋ ಶಾಸ್ತ್ರನ ನಾವು ಸರಿ ಮಾಡೋವರೆಗೂ ಹಿಂದಿನ ಜನ್ಮದಲ್ಲಾಗಿರೋ ನೋವು ದೂರ ಆಗಲ್ಲ. ಈಗೇನ್ ಮಾಡ್ತೀರಾ ಅಮ್ಮವ್ರೆ? ಹೇಳ್ತೀನಿ. ಹಾಸಿನಿ, ನೀನು ಹೋಗಿ 5 ನಿಂಬೆಹಣ್ಣು, ಅರ್ಶಿನ ಕುಂಕುಮ ತಗೊಂಡ್ಬಾ. ಹಾಗೆ ಒಂದು ಹಣತೆ ಕೂಡ ತಗೊಂಡ್ಬಾ. ಸರಿ. ವಲ್ಲಭ, ಆ ಫೋಟೋನ ರಂಗೋಲಿ ಮಧ್ಯದಲ್ಲಿಡು. ಅದ್ರ ಮೇಲೆ ಹೀಗಿಡ್ಲ ದೊಡಮ್ಮ? ಹಾಗೆ ಇಡು. ಈ ಥರ ರೆಮಿಡೀಸ್ನ ನಾನೆಲ್ಲೂ ಕೇಳೂ ಇಲ್ಲ, ನೋಡೂ ಇಲ್ಲ ಕೂಡ. ಇವಾಗ ನೋಡ್ತಿರಲ್ಲ ಬಿಡಿ. ಅತ್ತೆ, 5 ನಿಂಬೆಹಣ್ಣು, ಅರ್ಶಿನ ಕುಂಕುಮನೂ ತಂದಿದ್ದೀನಿ. ದೀಪ ಹಚ್ಚಲಿಲ್ಲ ಅತ್ತೆ. ಆ, ಗಾಯತ್ರಿ ಫೋಟೋ ಮೇಲೆ ಅರ್ಶಿನ ಕುಂಕುಮ ಹಾಕಿ ನಿಂಬೆಹಣ್ಣಿಟ್ಮೇಲೆ ದೀಪ ಬೆಳಗ್ಬೇಕು. ಹಚ್ಲ ಆಗಿದ್ರೆ? ಇರು, ಅರ್ಶಿನ ಕುಂಕುಮನ ನೀನೆಲ್ಲ ಹಾಕ್ಬೇಕಾಗಿರೋದು. ನೈನಿನಾ? ತಗೋ ನೈನಿ. ಆಹಾ, ನೈನಿ ಕೂಡ ಅಲ್ಲ. ನಾನೇ ಅಂತ ಅನ್ಸತ್ತೆ. ನೀನು ಕೂಡ ಅಲ್ಲ ಅನ್ಸತ್ತಮ್ಮ. ನನ್ನ ತಂಗಿ ಹೆಸರಿಟ್ಕೊಂಡಿರೋ ಗಾಯತ್ರಿನೇ ಈ ಕೆಲಸ ಮಾಡಬೇಕು. ಚಿಕ್ಕ ಮಗು ಕೈಯಲ್ಲಿ ಅರ್ಶಿನ ಕುಂಕುಮ ಹಾಕಿಸ್ತೀರಾ? ಬೇಡ ದೊಡ್ಡಮ್ಮ. ವಿಕ್ರಾಂತ್, ಹೆಸರಿದ್ರೆ ಸಾಲ್ದು, ಹೆಸರು ತಕ್ಕಂಗೆ ನಡ್ಕೋಬೇಕು. ಗಾಯತ್ರಿ ದೇವಿ ಅಂತ ಹೆಸರಿಟ್ಕೊಂಡಿರೋ ಈ ಗಾಯತ್ರಿ ಅರ್ಶಿನ ಕುಂಕುಮನ ನನ್ನ ತಂಗಿ ಫೋಟೋ ಮೇಲೆ ಚೆಲ್ಲದ್ಮೇಲೆ ನಿಂಬೆ ಹಣ್ಣನ್ನ ಫೋಟೋ ಸುತ್ತ ಇಟ್ಟು ದೀಪ ಬೆಳಗಿಸ್ಬೇಕು. ಆಗ ಶಾಸ್ತ್ರದಲ್ಲಾಗಿರೋ ಲೋಪ ದೂರ ಆಗುತ್ತೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಯಾ ಸ್ವಾಮಿ ದೊಡ್ಡಮ್ಮ? ಗುರುಗಳು ಹೇಳಿದರೆ ಕಂದ. ಬೇಗ ಶುರು ಮಾಡಿ, ಸಮಯ ಮೀರಿ ಹೋಗ್ತಾ ಇದೆ. ಪರಿಹಾರ ಪೂಜೆ ಶಾಸ್ತ್ರಬದ್ಧವಾಗಿ ಅನ್ಕೊಂಡಿರೋ ಸಮಯಕ್ಕೆ ಮಾಡಿ ಮುಗಿಸ್ಬೇಕು. ಬೇಗ ಮಾಡಿ ಮುಗಿಸಿ. ನಯನಿ, ಪಟಪಟ ಅಂತ ಕೆಲಸ ಮುಗಿಸ್ಬೇಕು. ದೊಡ್ಡಮ್ಮ ಹೇಳಿದ್ಮೇಲೆ ತಡ ಯಾಕೆ ಮಾಡ್ತೀಯ ನೈನಿ? ನಿಮ್ಮಿಷ್ಟ ಯಜಮಾನ್ರೆ. ಈ ಥರದ ಕೆಲಸ ಮಾಡಿದ್ರೆ ಸಾಕು. ಹಾಳಾದ ಗಾಳಿ ಎಲ್ಲಿಂದ ಬರುತ್ತೋ ಏನೋ, ಧೂಳು ಎಬ್ಬಿಸ್ಬಿಡುತ್ತೆ. ನೀವ್ ನಿಂಬೆಹಣ್ಣು ಇಡಕ್ಕ? ನಿಂಬೆ ಹಣ್ಣು ಇಡ್ಬೋದು, ಆದರೆ ದೀಪ ಬೆಳಗ್ಸಿದ್ಮೇಲೆ ಆರದೆ ಹಾಗೆ ಇರುತ್ತೆ. ಅದು ಗಾಳಿ ಬರ್ತಿದೆಯಲ್ಲ. ಏನು ಪರವಾಗಿಲ್ಲ ವಿಕ್ರಾಂತ್. ಆತ್ಮವಿಶ್ವಾಸದಿಂದ ಕೆಲಸ ಮಾಡಿದ್ರೆ ಎಲ್ಲ ಒಳ್ಳೆಯದೇ ಆಗುತ್ತೆ.
ಹಾಸಿನಿ, ಆ ಹಣತೆನ ಈ ಕಡೆ ಇಡು. ನೈನಿ, ಬೆಂಕಿ ಪಟ್ನ ತಗೊಂಡು ಗಾಯತ್ರಿ ಕೈಯಲ್ಲಿ ದೀಪ ಬೆಳಗ್ಸು. ನೈನಿ ತಗೋ ಈ ಬೆಂಕಿ ಕಡ್ಡಿ. ನಾನು ಈ ಬೆಂಕಿ ಪಟ್ನ ಹಿಡ್ಕೋತೀನಿ, ನೀನ್ ಗೀರು. ವಿಚಿತ್ರವಾಗಿದೆಯಲ್ಲ, ಬೆಂಕಿ ಕಡ್ಡಿ ಗೀರಿದ್ದೆ, ಗಾಳಿ ನಿಂತೆ ಹೋಯ್ತು. ದೀಪ ಬೆಳಗ್ಲಿ ಅಂತಾನೆ. ಅವಳ ಕೈಲಿ ಬೇಗ ಹತ್ಸು. ಈ ದೀಪ ಬೆಳಗದ್ಮೇಲೆ ನಿಜವಾದ ವಿಷಯ ಗೊತ್ತಾಗತ್ತೆ. ವಿಶಾಲಕ್ಷಮ್ಮ ತಾಯಿ, ನಂಗೆ ಯಾಕೋ ಇವ್ರು ಮಾಡ್ತಿರೋ ಪ್ರಯೋಗದ ಮೇಲೆ ಅನುಮಾನ ಇದೆ. ಏನಾದರೂ ಕೆಟ್ಟದಾಗೋದ್ರಲ್ಲಿದ್ದರೆ ಅದನ್ನು ತಪ್ಪಿಸು ತಾಯಿ. ಗಾಯತ್ರಿ ಅಮ್ಮವ್ರಾಗಲಿ ನಾನಾಗಲಿ ನಿನ್ನನ್ನೇ ನಂಬ್ಕೊಂಡಿದ್ದೀವಿ ಅಲ್ವಾ, ನಿನ್ನ ಮಕ್ಕಳಲ್ವಾ? ಬ್ರೋ, ನಿಂಬೆ ಹಣ್ಣು ಗಾಳಿಲಿ ತೇಲ್ತಿದ್ಯಲ್ಲ? ಏನ್ ನಡೀತಿದೆ ಇಲ್ಲಿ? ಅಯ್ಯಮ್ಮ, ಈ ದೀಪ ಕೂಡ ಹಾರತ್ತೋ ಏನೋ. ಹಾ, ಹೇ ಮಾವ, ಹಾಗೇಳ್ಬೇಡಿ. ಮೇಲ್ ಅಸ್ತು ದೇವತೆಗಳಿರ್ತಾರೆ. ದೊಡಮ್ಮ, ದೊಡಮ್ಮ. ಅಯ್ಯೋ, ನಿಂಬೆ ಹಣ್ಣೆಲ್ಲ ಹಣತೆಯಲ್ಲಿ ಬಿದ್ದು ದೊಡ್ಡತ್ತೆ ಮುಖದ ಮೇಲೆ ಎಲ್ಲ ಸಿಡೀತು. ನಾನಿ, ಬೆಂಕಿ ಕಡ್ಡಿ ಇನ್ನೂ ಉರಿತಿದೆ, ಮಗು ಕೈ ಸುಟ್ಟೋಗುತ್ತೆ, ಬಿಸಾಕಕ್ಕೆ ಹೇಳು. ಪುಟ್ಟಿ ಬಿಡು ಅಂತ, ಬಿಡು ಪುಟ್ಟಿ, ಅದನ್ನ ಬಿಸಾಕು. ಬಿಡು ಕಂದ, ಬಿಸಾಕು. ಅಯ್ಯೋ, ಅಯ್ಯಮ್ಮ, ಅವಳ ಕೈಲಿ ಬೆಂಕಿ ಕಡ್ಡಿ ಕೊಟ್ಟು ಎಸೆಯಕ್ ಬಿಡ್ತೀಯಾ? ಹಾಗಲ್ಲ ಮೋರೆ, ಅದನ್ನ ಬಿಸಾಕು ಅಂತ. ಬಿಡು ಅಂದ್ರೆ ಚಿಕ್ಕ ಮಕ್ಕಳು ಎಸೆದ್ ಬಿಡ್ತಾರೆ. ಮುಖದ ಮೇಲೆ ಎಣ್ಣೆ ಬಿದ್ದಿದೆ, ಬೆಂಕಿ ಕಿಡಿ ಬಿದ್ರೆ ಸುಟ್ಟು ಹೋಗಲ್ವಾ? ನನ್ನನ್ನು ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ದೊಡಮ್ಮ. ಯಾವತ್ತೂ ಹೀಗಾಗಿರ್ಲಿಲ್ಲ. ದೊಡ್ಡತ್ತೆ ಪಾಪ ನೈನಿಗೆ ಹಾಗೆ ಬೈದ್ಬಿಟ್ರು. ಯಾವಾಗ್ಲೂ ತಲೆ ಮೇಲೆ ಕೂರ್ಸ್ಕೊಂಡಿರಕ್ ಆಗಲ್ಲ ಅಕ್ಕ, ಒಂದೊಂದ್ಸಲ ಈ ತರನೂ ಆಗತ್ತೆ. ನಾನಿ,
ಯಜಮಾನ್ರೆ. ದೊಡ್ಡಮ್ಮ ಅಂದಿದ್ದ ಮಾತುಗಳಿಗೆ ಬೇಜಾರಾಯ್ತಾ? ಅಭಿಮಾನ ಮಾಡೋರು ಯಾವತ್ತೂ ಅವಮಾನ ಮಾಡಲ್ಲ. ಆದ್ರೆ ಯಾಕೆ ಹಾಗೆ ಮಾತಾಡಿದ್ರೋ ಅರ್ಥನೇ ಆಗ್ಲಿಲ್ಲ. ತಿಲೋತ್ತಮ ವಿಷಯದಲ್ಲಿ ಹಾಗಾಗಿದೆ ಅನ್ನೋ ಫ್ರಸ್ಟ್ರೇಷನ್ನಲ್ಲಿ ಅವರಿವತ್ತು ಆ ಥರ ನಡ್ಕೊಂಬಿಟ್ಟಿರ್ಬೇಕು ಅನ್ಸತ್ತೆ. ದೊಡ್ಡವ್ರ ಮಾನಸಿಕ ಪರಿಸ್ಥಿತಿನ ನಾವು ಕೂಡ ಅರ್ಥ ಮಾಡ್ಕೋಬೇಕಲ್ವ ನೇನಿ? ಕರೆಕ್ಟೇ ಯಜಮಾನ್ರೆ. ಆದ್ರೆ ತಿಲೋತ್ತಮ ಅತ್ತೆ ಈಗ ಎಲ್ಲಿ ಹೋಗಿದ್ದಾರೆ? ದೊಡ್ಡಮ್ಮವ್ರು ಬರ್ತಾರೆ ಅಂತ ನಮಗೆ ಯಾರಿಗೂ ಮುಂಚೆನೆ ಗೊತ್ತಿರ್ಲಿಲ್ಲ ಅಲ್ವಾ? ನೋ. ಮತ್ತೆ ಅವ್ರು ಹೇಗೆ ತಿಳ್ಕೊಂಡಿರ್ತಾರೆ? ಹಾಗಂದ್ರೆ ಹೇಗೆ? ಮನೇಲಿ ಇಲ್ಲ ಅಂದ್ರೆ ಅದ್ರ ಅರ್ಥ ಅದೇ ಅಲ್ವಾ? ರೂಪ ಬದಲದ ಕಾರಣಕ್ಕೆ ಮಾಮ್ ಆಗದೆ ಹೋಗ್ತಾರ? ನಾನೇ ಗುರ್ತು ಹಿಡಿದ್ಮೇಲೆ ದೊಡ್ಡಮ್ಮ ಯಾಕೆ ಗುರ್ತು ಹಿಡಿಯಲ್ಲ? ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ನೀವ್ ಪಾಸಿಟಿವ್ ಆಗಿ ಯೋಚನೆ ಮಾಡೋ ಹಾಗೆ ತಿಲೋತ್ತಮ ಅತ್ತೆನೂ ತಿಳ್ಕೊಂಡು ಮನೇಲೇ ಇರ್ಬೋದಿತ್ತಲ್ವಾ? ಅಫ್ಕೋರ್ಸ್, ಬಟ್ ಇಲ್ಲ, ಏನಾದ್ರೂ ಎಲ್ಲಿಗೆ ಹೋದ್ರೋ ಯಾರಿಗೂ ಗೊತ್ತಿಲ್ಲ. ಹೋಗ್ಲಿ ಬಿಡು. ಈಗ ಬರಲಿಲ್ಲ ಅಂದ್ರೆ ನಾಳೆನೂ ಬರ್ದೇ ಇರ್ತಾರಾ? ದೊಡ್ಡಮ್ಮವರು ನಾಳೆ ಕೂಡ ಇರ್ತೀನಿ ಅಂತ ಹೇಳಿದ್ದಾರೆ. ನೀನು ಹೇಳಿದಾಗೆ ನಾಳೆನೂ ಅವ್ರು ಬರ್ದೇ ಇರ್ಬೋದು. ಬಂದರೂ ಅವ್ರ ಕೈಗೆ ಹಾಕೊಂಡಿರೋ ಗ್ಲೌಸ್ ಬಗ್ಗೆ ದೊಡ್ಡಮ್ಮ ಪ್ರಶ್ನೆ ಮಾಡ್ಬೋದು. ನಮಗಿರೋಷ್ಟು ಪೇಷನ್ಸು ದೊಡ್ಡಮ್ಮಾಗಿರೋದಿಲ್ಲ ನಾನಿ. ನಿಜಾನೇ ಯಜಮಾನ್ರೆ. ಆ ರಹಸ್ಯ ಏನು ಅಂತ ಬಯಲ್ ಮಾಡಕ್ಕಾದ್ರೂ ನಾಳೆ ತಿಲೋತ್ತಮ ಅತ್ತೆ ಬರಬೇಕು. ದೊಡ್ಡಮ್ಮ ಮನೇಲಿದ್ದಾರೆ ಅಂತ ಹೇಳಿದೆ ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ. ವಲ್ಲಭವ ಸುಮ್ಮನಿರಲ್ಲ ಅಲ್ವಾ? ಫೋನ್ ಮಾಡಿ ಹೇಳ್ತಾರೆ. ಮನೆಗೆ ಹೇಗೆ ಬರ್ತಾರೆ? ಹಾಗಾದ್ರೆ ಇನ್ನೊಂದು ಪ್ಲಾನ್ ಮಾಡೋಣ. ಏನದು? ತಿಲೋತ್ತಮ ಮನೆಗೆ ಬಂದಿದ್ದಾರೆ ಅಂತ ಚಿಕ್ಕದಾಗಿ ಸುಳ್ಳು ಹೇಳೋಣ. ಹಾಗೆ ಮಾಡಿದ್ರೆ ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡ್ತೀಯಲ್ಲ. ಇವರೇನು ಧ್ಯಾನ ಮಾಡ್ಬೇಕಾದ್ರೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತಾರೆ, ಇವರೇ ಗಂಟೆ ಬಾರಿಸ್ತಾ ಡಿಸ್ಟರ್ಬ್ ಮಾಡ್ಕೋತಾ ಇದ್ದಾರೆ. ನಿನಗೆ ಅನುಮಾನ ಬಂದು ಇಲ್ಲಿಗೆ ಬಂದಿದ್ಯಾ ಕಣೋ ವಲ್ಲಭ? ಹೌದು ಗಂಟೆ ಅಮ್ಮ, ನೀವೊಂದ್ಸಲ ಕಂಡ್ಬಿಡ್ತೀರಾ? ಚೆನ್ನಾಗೇ ಇದೆಯಲ್ಲೋ. ಅಯ್ಯ, ನನ್ ಗ್ಲಾಮರ್ ಬಗ್ಗೆ ನಾನು ತಲೆ ಕೆಡ್ಸ್ಕೊತಾ ಇಲ್ಲ. ಅಂದವಾಗಿರೋ ಅದ್ಭುತ ಪ್ರತಿಭಾವಂತೆ ನಮ್ಮ ಮಾಮು ಕಾಣಿಸ್ತಾನೆ ಇಲ್ಲ. ನೀನು ನೋಡ್ಲಿಲ್ಲ. ನನಗ್ ಕಣ್ಣು ಚೆನ್ನಾಗೇ ಕಾಣಿಸುತ್ತೆ, ಎಲ್ ನೋಡಿದ್ರು ಕಾಣಿಸ್ತಾನೆ ಇಲ್ಲ ಅವರು. ನಂದು ಹದ್ದಿನ ಕಣ್ಣು ಗೊತ್ತಾ? ಮೊಯ್ಲಿ ದೂರದಲ್ಲೂ ಇದ್ರು ಅದೇನು ಅಂತ ಇಲ್ಲಿ ನಿಂತ್ಕೊಂಡು ಹೇಳ್ತೀನಿ. ಯಾಕೆ ನಗ್ತಾ ಇದೀಯಾ? ದೂರದಲ್ಲಿ ಏನಿದೆ ಅಂತ ಹೇಳಕ್ಕಾಗತ್ತೆ, ಆದ್ರೆ ಹತ್ರದಲ್ಲಿ ಇರೋದನ್ನ ಗುರ್ತು ಹಿಡಿಯಕ್ಕಾಗ್ಲಿಲ್ಲ ಅಂತಾಯ್ತು. ಈ ನಡುವೆ ಲೇಡೀಸ್ ಮೇಕಪ್ ಹಾಕೊಂಡ್ರೆ ಅವ್ರನ್ನ ಗುರ್ತು ಹಿಡಿಯೋದೇ ಕಷ್ಟ ಆಗುತ್ತೆ. ಬ್ಯೂಟಿ ಸಲೂನಿಂದ ಆಚೆ ಬರೋ ಅಜ್ಜಿನ ಕೂಡ ಹುಡ್ಗಿನ್ಕೊಂಡು ಹಿಂದೆ ಬೀಳ್ತಾ ಇದಾರಂತೆ ಕೆಲವೊಂದ್ ಗತ್ತಿಗೆಟ್ ಹುಡುಗರು. ನಿನ್ನಂತ ತಲೆ ಹರಟೆಗಳೇ ಆಗಿರ್ತಾರ ಅವರು. ನಾನು ಆ ಥರದವನಲ್ಲ ಗಂಟೆ ಅಮ್ಮ. ನಮ್ಮ ಆಮೇಲಿದ್ದಾರೆ ಹೇಳಿ ಅಂದ್ರೆ ಇಲ್ದಿರೋದನ್ನೆಲ್ಲ ನನ್ನ ತಲೆ ಕಟ್ಟಿ ನನ್ನ ಕೆಟ್ಟವನಾಗಿ ಮಾಡ್ಬೇಕು ಅನ್ಕೊಂಡಿದ್ಯಾ? ಮೂರ್ಖವಲ್ಲಭ ನೀನು. ನಿಮ್ಮಮ್ಮ ನಿಮ್ಮನೇಲೇ ಇದ್ದಾಳೆ ಕಣೋ. ನಮ್ಮನೇಲ? ಅಯ್ಯ, ರೂಮಲ್ಲಿ ಕೂಡ ಹುಡುಕುದ್ನಲ್ಲ, ನಿನ್ನೆ ರಾತ್ರಿಯಿಂದ ಕಾಣಿಸ್ತಾ ಇಲ್ಲ. ಬೆಳಿಗ್ಗೆ ಲಲಿತಾ ದೊಡ್ಡಮ್ಮ ಬಂದು ಎಲ್ಲಿ ನಿಮ್ ಮಾಮ್ ಅಂತ ಕೇಳಿದಾಗ ತಡ್ಬರ್ಸ್ಕೊಂಡು ಉತ್ತರ ಕೊಡೋಷ್ಟ್ರಲ್ಲಿ ನನಗ್ ಸಾಕಾಗೋಯ್ತು. ಹಾಗ ಹೇಗಿದ್ದಾಳೆ ಲಲಿತಾದೇವಿ?
ಅವ್ರಿಗೇನ್ ಕಮ್ಮಿ, ಮೇಕಪ್ನ ಹಚ್ಕೊಳ್ದೇನೆ ಅಂದವಾಗಿ ಯಾರಾದ್ರೂ ಕಾಣಿಸ್ತಾರೆ ಅಂದ್ರೆ ಅದ್ ನಮ್ಮಿಬ್ರು ದೊಡ್ಡಮ್ದಿರೇನೆ.